ಕಾಂತಾರ ಚಾಪ್ಟರ್ 1 ಬೆಡಗಿ ರುಕ್ಮಿಣಿ ವಸಂತ್ಗೆ ಸೈಬರ್ ಕಳ್ಳರ ಕಾಟ ಈಗ ಶುರುವಾಗಿದೆ. ರುಕ್ಮಿಣಿ ವಸಂತ್ ಹೆಸರಿನಲ್ಲಿ ಕರೆಯನ್ನ ಮಾಡಿ ಮೋಸ ಮಾಡ್ತಾ ಇದ್ದಾರೆ ವ್ಯಕ್ತಿಗಳು. ಕಾಂತಾರ ಚಾಪ್ಟರ್ 1 ಬೆಡಗಿ ರುಕ್ಮಿಣಿ ವಸಂತ್ಗೆ ಈಗ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ. ರುಕ್ಮಿಣಿ ಹೆಸರಿನಲ್ಲಿ ಕರೆ ಮಾಡ್ತಾರಂತೆ, ಮೋಸ ಮಾಡ್ತಾ ಇದ್ದಾರೆ ವ್ಯಕ್ತಿ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಖುದ್ದು ಅವರೇ ಬರ್ಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಅವರೇ ಬರ್ಕೊಂಡಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ. 94458 ಅಂತ ಶುರುವಾಗೋ ನಂಬರ್ನಿಂದ ಕರೆ ಮತ್ತು ಮೆಸೇಜ್ ಮಾಡ್ತಾ ಇದ್ದಾರೆ ವ್ಯಕ್ತಿ. ಈ ನಂಬರ್ನಿಂದ ಕರೆ ಮತ್ತು ಮೆಸೇಜ್ ಬಂದರೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ, ಏನೇ ವಿಷಯ ಇದ್ದರೂ ನನ್ನೊಂದಿಗೆ ಮಾತನಾಡಿ ಅಂತ ರುಕ್ಮಿಣಿ ವಸಂತ್ ಮನವಿ ಮಾಡ್ತಾ ಇದ್ದಾರೆ. ಏನೇ ಸೋಷಿಯಲ್ ಮೀಡಿಯಾದ ಮೂಲಕ ರುಕ್ಮಿಣಿ ವಸಂತ್ ಈಗ ಮನವಿ ಮಾಡ್ತಿದ್ದಾರೆ. 94458 ಅಂತ ಸ್ಟಾರ್ಟ್ ಆಗ್ತಾ ಇದೆ ಆ ನಂಬರು. 10 ಸಂಖ್ಯೆಯ ಮೊಬೈಲ್ ನಂಬರಲ್ಲಿ 94458 ಅಂತ ಸ್ಟಾರ್ಟಿಂಗ್ 5 ಸಂಖ್ಯೆ. ಆ ನಂಬರಿಂದ ಕರೆ ಬಂದರೆ ಮೆಸೇಜ್ ಬಂದರೆ ನೀವು ರಿಪ್ಲೈ ಮಾಡಬೇಡಿ, ನನ್ನ ಹೆಸರಿನಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ನನ್ನ ಹೆಸರಿನಲ್ಲಿ 94458 ಎಂಬ ಸಂಖ್ಯೆಯಿಂದ ನಿಮಗೆ ಕರೆ ಬಂದರೆ ಸ್ವೀಕಾರ ಮಾಡಬೇಡಿ, ಮೆಸೇಜ್ ಬಂದರೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ. ಇದು ನನ್ನ ವೈಯಕ್ತಿಕ ಫೋನ್ ನಂಬರ್ ಅಲ್ಲ. ನನ್ನ ಹೆಸರಿನಲ್ಲಿ ಈ ನಂಬರ್ ಒಬ್ಬ ವ್ಯಕ್ತಿ ಉಪಯೋಗ ಮಾಡ್ತಾ ಇದ್ದಾನೆ, ಹಲವಾರು ಜನರಿಗೆ ಈ ವ್ಯಕ್ತಿ ಸಂಪರ್ಕ ಮಾಡಿದ್ದಾನೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಈಗ ರುಕ್ಮಿಣಿ ವಸಂತ್ಗೂ ಕೂಡ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ. ಯಾವಾಗಿಂದ ಇದು ಶುರುವಾಗಿದೆ? ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ರುಕ್ಮಿಣಿ ವಸಂತ್ ಮನವಿ ಆದರೂ ಏನು? ಮಧುಸೂದನ್, ಕಾಂತಾರ ಖ್ಯಾತಿಯ ನಟಿ ರುಕ್ಮಿಣಿ ವಸಂತ್ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನು ಹಂಚ್ಕೊಂಡಿರುವಂತದ್ದು. ಸೈಬರ್ ಕಳ್ಳರು ಒಂದು ಸಂಖ್ಯೆಯಲ್ಲಿ ನನ್ನ ಹೆಸರನ್ನ ಹೇಳ್ಕೊಂಡು ಹಲವರಿಗೆ ಮೆಸೇಜ್ ಅನ್ನ ಮಾಡ್ತಿದ್ದಾರೆ, ಜೊತೆಗೆ ಕರೆಯನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಯಾರಾದ್ರೂ ನನ್ನ ಹೆಸರನ್ನ ಬಳಕೊಂಡು ಬೇರೆ ಸಂಖ್ಯೆಯಿಂದ ಕರೆ ಮಾಡಿ ತಮ್ಮ ಬಳಿ ಏನಾದ್ರೂ ಮಾತನಾಡಿದ್ರೆ ಅವ್ರಿಗೆ ಸ್ಪಂದಿಸ್ಬಿಡಿ, ಕೂಡಲೇ ನನ್ನ ಗಮನಕ್ಕೆ ತಗೊಂಡ್ಬನ್ನಿ. ಏನೇ ಯಾವುದೇ ವಿಚಾರ ಇದ್ರೂ ಕೂಡ, ಆ ಸಿನಿಮಾ ತಾರೆಯರಾಗಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರಾಗಿರ್ಬೋದು, ಸ್ನೇಹಿತರ ಬಳಗ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಬೇರೆ ಯಾವ್ದಾದ್ರು ಮೊಬೈಲ್ ಸಂಖ್ಯೆಯಿಂದ ಕರೆ ಬಂದು ರುಕ್ಮಿಣಿ ವಸಂತ್ ಅವರಿಗೆ ಸಂಬಂಧಪಟ್ಟಂತ ಮೆಸೇಜ್ ಮಾಡೋದಾಗಿರ್ಬೋದು, ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಜೊತೆಗೆ ಸಿನಿಮಾ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇದ್ರೂ ಕೂಡ ನೇರವಾಗಿ ನನ್ನ ಬಳಿನೇ ಮಾತಾಡ್ಬಿಡಿ. ಜೊತೆಗೆ ನನ್ನ ಹೆಸರಿನಲ್ಲಿ ಇತರರು ಕರೆ ಮಾಡಿ ಮಾತಾಡ್ತಿರುವಂತದ್ದು, ಸಂದೇಶಗಳನ್ನ ಕಳಿಸ್ತಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ. ಹೀಗಾಗಿ ಯಾರು ಕೂಡ ಇದನ್ನ ನಂಬಾರ್ದು. ಒಂದ್ ವೇಳೆ ಗಮನಕ್ಕೆ ಬಂದ್ರೆ ನೇರವಾಗಿ ನನಗೆ ಕರೆಯನ್ನ ಮಾಡಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸೂಕ್ತ ಕಾನೂನು ಕ್ರಮವನ್ನು ಕೂಡ ತಗೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದ್ದೀನಿ. ಜೊತೆಗೆ ಇಷ್ಟರಲ್ಲೇ ಪೊಲೀಸರಿಗೆ ದೂರನ್ನು ಕೂಡ ನೀಡಲಿಕ್ಕೆ ಆಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ನಟಿ ರುಕ್ಮಿಣಿ ವಸಂತ್ ಪೋಸ್ಟ್ ಅನ್ನು ಹಂಚ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಕಾಂತಾರ ಚಾಪ್ಟರ್ 1 ನಾಯಕ ನಟಿ ರುಕ್ಮಿಣಿ ವಸಂತ್ಗೆ ಬರ್ತಾ ಇರುವಂತ ಒಂದು ಕರೆ. ಇನ್ನು ಕಳ್ಳರ ಕಾಟ, ಸೈಬರ್ ಕಳ್ಳರ ಕಾಟ ಏನ್ ಇದೆ ಅನ್ನೋದನ್ನ ನೋಡೋದಾದ್ರೆ, ನನ್ನ ಹೆಸರಿನಲ್ಲಿ 94458 ಅಂತ ಸ್ಟಾರ್ಟಿಂಗ್ ನಂಬರು, 5 ನಂಬರು, 10 ನಂಬರ್ ಮೊಬೈಲಲ್ಲಿ ಈ 5 ನಂಬರ್ ಸ್ಟಾರ್ಟಿಂಗ್ ನಂಬರು ಎಂಬ ಈ ಸಂಖ್ಯೆಯಿಂದ ನಿಮಗೆ ಕರೆ ಬಂದರೆ ಸ್ವೀಕರಿಸಬೇಡಿ, ಮೆಸೇಜ್ ಬಂದರೆ ಪ್ರತಿಕ್ರಿಯಿಸಬೇಡಿ. ಇದು ನನ್ನ ವೈಯಕ್ತಿಕ ಫೋನ್ ನಂಬರ್ ಅಲ್ಲ. ನೋಡಿ, ಅವ್ರು ಬರ್ದಿದ್ದಾರೆ, ನನ್ನ ಹೆಸರಿನಲ್ಲಿ 94458 ಅನ್ನೋ ಸಂಖ್ಯೆಯಿಂದ ಸ್ಟಾರ್ಟ್ ಆಗೋ ನಂಬರ್ನಿಂದ ನಿಮಗೆ ಕರೆ ಬಂದರೆ ಸ್ವೀಕಾರ ಮಾಡಬೇಡಿ, ಮೆಸೇಜ್ ಬಂದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ. ಇದು ನನ್ನ ವೈಯಕ್ತಿಕ ಫೋನ್ ನಂಬರ್ ಅಲ್ಲ. ನನ್ನ ಹೆಸರಿನಲ್ಲಿ ಈ ನಂಬರ್ ಇಲ್ಲ. ಒಬ್ಬ ವ್ಯಕ್ತಿ ಉಪಯೋಗ ಮಾಡ್ತಾ ಇದ್ದಾನೆ, ಹಲವಾರು ಜನರಿಗೆ ಈ ವ್ಯಕ್ತಿ ಸಂಪರ್ಕ ಮಾಡಿದ್ದಾನೆ. ಫೋನ್ ನಂಬರ್ ನಂದಲ್ಲ. ಇದರಿಂದ ಬರುವಂಥ ಫೋನ್ ಮತ್ತು ಮೆಸೇಜ್ಗಳು ಸಂಪೂರ್ಣ ನಕಲಿ ಅಂತ ಅವರು ಬರ್ಕೊಂಡಿದ್ದಾರೆ. ಈ ಮೂಲಕ ನಾನು ಸ್ಪಷ್ಟಪಡಿಸೋಕ್ಕೆ ಬಯಸ್ತೀನಿ. ಎಲ್ಲರೂ ದಯವಿಟ್ಟು ಎಚ್ಚರದಿಂದ ಇರಿ. ಈ ದುಷ್ಕೃತ್ಯ ಸೈಬರ್ ಅಪರಾಧವಾಗಿದ್ದು ನನ್ನ ಹೆಸರಿನಲ್ಲಿ ದಾರಿ ತಪ್ಪಿಸಲು ವಂಚನೆಯ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಯ ವಿರುದ್ಧ ಈಗಾಗಲೇ ದೂರು ದಾಖಲಿಸಲಾಗಿದ್ದು ಶೀಘ್ರದಲ್ಲಿಯೇ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಯಾವುದೇ ಸ್ಪಷ್ಟೀಕರಣ ಬೇಕಿದ್ರೆ ಅಥವಾ ಮಾಹಿತಿ ಬೇಕಾದಲ್ಲಿ ನೀವು ನೇರವಾಗಿ ನನ್ನನ್ನು ಅಥವಾ ನನ್ನ ತಂಡವನ್ನು ಸಂಪರ್ಕ ಮಾಡಬಹುದು. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಆನ್ಲೈನ್ನಲ್ಲಿ ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ ಅಂತ ರುಕ್ಮಿಣಿ ವಸಂತ್ ಬರೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.